ವಿಷಯ ಪರದಾಟ. ನಾನು ಅಂದರೆ ಶ್ರೀಮತಿ ಬಾನು ಬೇಗಂ, ತ್ರಿಭಾಷಾ ಸಾಹಿತಿ, ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ನೆಚ್ಚಿನ ನಗರ ರಾಯಚೂರು ನಗರದಿಂದ ಮಾನ್ಯರೇ, ಪರದಾಟ ನಡೆಸಿದವರಿಗೆ ಮಾತ್ರ ಪಯಣದ ಬೆಲೆ ಗೊತ್ತು, ಹಸಿದವರಿಗೆ ಮಾತ್ರ ಅನ್ನದ ಬೆಲೆ ಗೊತ್ತು. ಮಾನ್ಯರೇ, ನಾನು ಈಗಾಗಲೇ ಈ ವಿಷಯವಾಗಿ ಸನ್ಮಾನ್ಯ ಶ್ರೀ CM ಸಾಹೇಬರಿಗೂ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈ ವಿಷಯ ಮುಟ್ಟಿಸಿದ್ದೇನೆ. ಬಾಯಾರಿದವರೇ ಬಂದು ನೀರು ಕುಡಿಯಿರಿ ಹಾಗೂ ತಾಯಂದಿರ ತಂಗುದಾಣೆಯಲ್ಲಿ ಈ ವಿಷಯವನ್ನು ಮುಟ್ಟಿಸಿದ್ದೇನೆ. ಹಾಗೂ ಕಮಿಷನರ್ ಸಾಹೇಬರಿಗೂ, ಮಿನಿಸ್ಟರ್, SP, DC, DSP ಸಾಹೇಬರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ, ಮಾಧ್ಯಮದವರಿಗೂ, ನಾಯಕರಿಗೂ, ಪ್ರಜಾಪ್ರತಿನಿಧಿಗಳಿಗೂ ಹಾಗೂ ಪ್ರಜ್ಞಾವಂತರಿಗೂ ಈ ವಿಷಯ ಈಗಾಗಲೇ ಮುಟ್ಟಿಸಿದ್ದೇನೆ. ಹಾಗೂ ಬ್ಯಾನರ್ ಹಚ್ಚಿದ್ದೇನೆ, ಭಾಷಣ ಮಾಡಿದ್ದೇನೆ, ರಂಗಮಂದಿರ ತುಂಬಿದ್ದೇನೆ. ರಸಿಕ ಶಿಖಾಮಣಿಗಳಿಂದ ತುಂಬಿ ಕಿಕ್ಕಿರಿದ ರಂಗಮಂದಿರ, ಅತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಪ್ರೆಸ್ ಮೀಟ್ ಮಾಡಿ ಪೇಪರ್ನಲ್ಲಿ ಹಾಕಿದ್ದೇನೆ. ಹೀಗಾಗಿ ಈ ವಿಷಯ ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಮುಟ್ಟಿಸುವ ಪ್ರಯತ್ನ ಮಾಡಿದ್ದೇನೆ. ಡೆಲ್ಲಿಗೆ, ಬೆಂಗಳೂರಿಗೆ ಹೋಗಿ, ಚಿತ್ರದುರ್ಗ, ಗುಲ್ಬರ್ಗ ಎಲ್ಲೆಲ್ಲೋ ಹೋಗಿದ್ದೇನೆ ಹಾಗೂ ಪರದಾಟ ನಡೆಸಿದ್ದೇನೆ. ಯೂನಿವರ್ಸಿಟಿ, ಕಾಲೇಜ್, ಶಾಲೆಗಳಿಗೂ ಹೋಗಿದ್ದೇನೆ. ಮಂದಿರ, ಮಸೀದಿಗಳಿಗೂ, ಮಾರ್ಕೆಟ್ಗೂ ಹೋಗಿದ್ದೇನೆ. माँ की बात मस्जिद में नहीं तो क्या मार्केट में होनी चाहिए ಎಂಬ ಪ್ರಶ್ನೆ ಆಯಾ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳ ಮುಂದೆ ಇಟ್ಟಿದ್ದೇನೆ. ZP, DTPI, ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳಿಗೂ ಈ ವಿಷಯ ಮುಟ್ಟಿಸಿದ್ದೇನೆ. ಮಾನ್ಯರೇ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ ದುಡಿದು, ಅವಿರತವಾಗಿ ದುಡಿದು ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ತೆರೆದಿದ್ದೇನೆ. ಅಂದ ಮೇಲೆ ಈ ಬಗ್ಗೆ ತಡವೇಕೆ? ಇಡೀ ವಿಶ್ವದಲ್ಲೇ ಇದಕ್ಕೆ ವಿರೋಧವಾದ ಮಾತು ಇಲ್ಲವೇ ಇಲ್ಲ. ಏಕೆಂದರೆ ಇದರಲ್ಲಿ ಅವಗುಣಗಳ ಸುಳಿವೇ ಇಲ್ಲ. ಇನ್ನು ಎಂತಹ ಸೇವೆ ಮಾಡಬೇಕು? ಇನ್ನು ಎಂತಹ ಸೇವೆ ಮಾಡಬೇಕು? ನಮ್ಮ ಈ ಪ್ರಾಜೆಕ್ಟ್ ಯುನೀಕ್ ಆಗಿದೆ. ಇದು ಕಾರ್ಯರೂಪಕ್ಕೆ ಬಂದರೆ ರೈಲ್ವೆ ಸ್ಟೇಷನ್ನಲ್ಲಿ ಆಗಲಿ, ಬಸ್ ಸ್ಟ್ಯಾಂಡಿನಲ್ಲಿ ಆಗಲಿ ಒಬ್ಬ ಭಿಕ್ಷುಕಿಯೂ ಕಾಣಿಸಿಕೊಳ್ಳುವ ಹಾಗಿಲ್ಲ. ಅಂದ ಮೇಲೆ ತಡಬೇಕೆ? ಸಹಕರಿಸುವಲ್ಲಿ ತಡಬೇಕೆ? ತರ 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 ದೇಶದ ಹಿತ ಬಯಸಿ ಬಾರ, ಕहाँ है ಜಿಮ್ಮೇದಾರ್, ಅಮನ್ के ठेकेदार, अमन के ठेकेदार, अमन के ठेकेदार.